ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ತಂದಿದ್ದಾರೆ. ಆದರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಳ್ಳ ಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಾನೀಗ ಅಕ್ರಮವಾಗಿ ಸೇಕರಣೆ ಮಾಡಿ ಸಂಗ್ರಹಿಸಿ ಇಟ್ಟಂಥ ಒಂದು ಗೋಡಾವಣೆಯಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಾವಿ ತಾಲೂಕಿನ ಏನು ಪಿರನ್ವಾಡಿ ಅನ್ನೋ ಒಂದು ಭೋಸ್ಲೆ ಎಂಬುವರು ಈ ಒಂದು ಅಕ್ರಮವಾಗಿ ಇಲ್ಲಿ ರೇಷನ್ ಅಕ್ಕಿ ಪಡಿತರ ಅಕ್ಕಿಯನ್ನು ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ರೇಷನ್ ಅಕ್ಕಿಯನ್ನು ಇಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ ಕಡಿಮೆ ಬೆಲೆಗೆ. ಇಲ್ಲಿ ಕಡಿಮೆ ಬೆಲೆಗೆ ಇದನ್ನು ಮಾರಾಟ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿನ ಫುಡ್ ಇನ್ಸ್ಪೆಕ್ಟರ್ ಆಗಲಿ, ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾಟ್ ಫಾರ್ ಸೇಲ್ ರಿಟೇಲರ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಇದು ಪಡಿತರ ಅಕ್ಕಿ ರಾಜ್ಯ ಸರ್ಕಾರದಿಂದ ಪಡಿತರ ಅಕ್ಕಿ ಬರ್ತಾ ಇದು ಅಕ್ರಮವಾಗಿ ಸಂಗ್ರಹವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣ ಹಳೆಯದಾದಂಥ ಗೋಡಾವನ್ನಲ್ಲಿ ಈ ರೀತಿಯಾಗಿ ಸೇಕರಣೆ ಮಾಡಿಟ್ಟರೆ ಸುಮಾರು 700ರಿಂದ 7,500 ಚೀಲದಲ್ಲಿ ರೇಷನ್ ಅಂಗಡಿಗಳಿಂದ ಕಡಿಮೆ ಬೆಲೆಗೆ ಖರೀದಿಸಿ ಇವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಮತ್ತು ಪಾಲಿಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಸಾಕಷ್ಟು ಅಕ್ಕಿ ಇಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೋಧಿ ಕೂಡ ಇದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಅಕ್ರಮವಾಗಿ ಇದು ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಿದೆ, ಅಕ್ರಮವಾಗಿ ಸಂಗ್ರಹಿಸಿಟ್ಟು ಈ ರೀತಿಯಾಗಿ ಮಾರಾಟ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಇದು ಬೆಳಗಾವಿ ತಾಲೂಕಿನ ಪಿರನ್ವಾಡಿ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಮಾರಾಟವನ್ನು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಇಲ್ಲಿ ಅಕ್ಕಿ ಈ ಅಕ್ಕಿಯನ್ನು ಪಾಲಿಸ್ ಮಾಡಿ ಇದನ್ನು ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸಂಪೂರ್ಣವಾಗಿ 100ರಿಂದ 200 ಚೀಲದವರೆಗೂ ಕೂಡ ಈ ಅಕ್ಕಿ ಇರುವಂಥದ್ದು. ರಾಜ್ಯ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಅಕ್ಕಿ ಯೋಜನೆಯನ್ನು ಜಾರಿಗೆ ತಂದರೆ, ಆದರೆ ಇಲ್ಲಿ ಕಳ್ಳ ಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದೆ. ನನ್ನ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ರೀತಿಯಾಗಿ ಬಡವರಿಗೆ ಸೇರುವಂಥ ಅಕ್ಕಿಯನ್ನು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ, ಏನು ಹೇಳ್ತೀರಿ ಸರ್? ಇವ್ರು ನೋಡ್ರಿ, ಅವ್ರಿಗೆ ಲಾಸ್ಟ್ ಟೈಮ್ ನಮ್ಮ ಕಡೆ ಸಿಕ್ಕಿದ್ರಿ ಅವ್ರು. ಹಿಂಗೆ ನಾವು ಅವ್ರಿಗೆ ಪ್ರೀತಿಯಿಂದ ಹೇಳಿಬಿಟ್ಟಿದ್ರು, ನಾವು ನೋಡಪ್ಪ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಬಿಟ್ಬಿಡ್ರಿ ಅಂತ. ಬಟ್ ಆದಮೇಲೆ ನಮ್ಗೆ ಗೊತ್ತಾತ್ರಿ ಇವ್ರಿಗೂ ಒಂದು ಸ್ಟೇಷನ್ಗಲ್ಲಿ ಎಂಟ್ರಿ ಕೊಟ್ಟು ಕೂಡ ಇದು ಮಾಡ್ತಿದ್ದಾರೆ, ಕಳ್ಳ ಸಾಗಣೆ ಮಾಡ್ತಿದ್ದಾರೆ ರೀ. ಇವರು ಒಂದು ಏನು ಮಾಡ್ತಾರೆ ಅಂದರೆ, ಒಂದು ರಿಕ್ಷಾ ರೀ, ಒಂದು 10 ಜನ ರಿಕ್ಷಾ ರೀ, ಅಂದ್ರೆ ಒಂದು 500 ಅವರು ಬೆಳಗಿನ ಕೆಳಗಿನ ಸಂಜೆ ಮಟ್ಟ ದುಡಿತಾರೆ ಅಂದ್ರೆ ಅವ್ರಿಗೆ 1,000 ಕೊಡ್ತಾರೆ ರೀ ಅವ್ರು. ಅಲ್ಲಿ ಹೋಗಿ ಒಂದು 10 ಕಿಲೋ ಅಕ್ಕಿಗೆ 8 ರೂಪಾಯಿಲೆ ತೊಗೊಂಬ, ನಿನಗೆ 10 ರೂಪಾಯಿ ಕೊಡ್ತೀನಿ, 15 ರೂಪಾಯಿ ಕೊಡ್ತೀನಿ. ಹಿಂಗೆ ಅವ್ರ ಕಡೆಯಿಂದ ಹಳ್ಳಿಗೆ ನಾವಿಗೆ ಬಾಬನವಾಡಿ, ಕುಟಲ್ವಾಡಿ, ಇಲ್ಲಿ ನಮ್ಮ ಸುತ್ತಮುತ್ತಲು ಹಳ್ಳಿಗಳು ಎಷ್ಟು ಅದಾವ್ರಲ್ಲ ಅಲ್ಲಿ ಹೋಗ್ಯಾರ್ದು, ಸೂರತ್ ಎಲ್ಲ ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ರೀ. ಕಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಬಂದು ತೊಗೊಂಡ್ಕೊಳ್ಳಿ, ಇಲ್ಲಿಂದ ಇವರು 25 ರೂಪಾಯಿಗೆ ಮಾರ್ತಾರೆ ರೀ. ಅಲ್ಲಿಂದ ಮತ್ತು ಅವ್ರು ಪಾಲಿಶ್ ಮಾಡಿ ಹೈದರಾಬಾದು, ಗೋವಾ ಹಿಂಗೆ ಕಳಿಸ್ತಾರೆ ರೀ. ಅಲ್ಲ, ಬಡವರಿಗೆ ಅನುಕೂಲ ಆಗಲಿ ಅಂತ ತಂದಂಥ ಯೋಜನೆ ಈ ರೀತಿ ಮಾಡಿದರೆ ಹೆಂಗೆ? ಇಲ್ಲಿರುವಂಥ ಫುಡ್ ಇನ್ಸ್ಪೆಕ್ಟರ್ ಆಗಲಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಈಗ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ರೀ, ನಾವು ಎಂಟ್ರಿ ಕೊಟ್ಟು ನಡೆಸ್ತಿದ್ದೇವೆ ಅಂತ ಹೇಳ್ಯಾರ್ರಿ. ಈಗ ಮತ್ತು ನಾವು ಅಂದ್ರೆ ನಮಗೆ ಗೊತ್ತು. ಹಾಂ, ಅವ್ರು ಹೇಳ್ತಿದ್ದಾರೆ ರೀ. ಅವರು ಈಗ ಕೆಲವೊಂದು ಪೊಲೀಸರ ಹೆಸರು ತೊಗೊಂಡಾರ ಈಗ ಅವ್ರಿ ಆಲ್ಮೋಸ್ಟ್ ರೀ. ಅವರು ವಡಗಾವ್ ಸ್ಟೇಷನ್ ನಾವು ಎಂಟ್ರಿ ಕೊಡ್ತೀನಿ ಅಂತ ಹೇಳಿದಾರೆ ರೀ. ನಾವು ಕೇಳಿದ ತಕ್ಷಣ ರೀ ಅಂತಾರೆ ರೀ ಅವ್ರ ಮಮ್ಮಿನವ್ರು. ನಾವು ಬಂದಾಗ ನನ್ನ ಕಡೆ ವಿಡಿಯೋ ಮಾಡಿದ್ರಿ. ಅವರು ಬಂದ ತಕ್ಷಣ ಮಾತಾಡಿದ್ದೆ ಬೇರೆ ರೀ. ಆಮೇಲೆ ಅವ್ರ ಮದರು ಅವ್ರ ಬದರು ಎಲ್ಲರೂ ಕರೆಸ್ಕೊಂತಾರೆ ರೀ. ಆಮೇಲೆ ನನಗೆ ಆಮಿಷ ಬಿಡ್ತಾರೆ ರೀ, 2 ಲಕ್ಷ ಕೊಡ್ತೀನಿ, ಇಲ್ಲೇ ಮುಗಿಸಿಬಿಡು, ಇಲ್ಲೇ ಮಾತಾಡೋಣ ಅಂತ ಹೇಳ್ಯಾರ ರೀ. ನಮಗಂತರೂ ಬಡವ್ರು, ಯಾಕಂದ್ರೆ ನಾನು ಒಂದು ಬಡ ಕುಟುಂಬದಿಂದ ಬಂದಾವ್ರಿ. ಅದನ್ನು ನಾವು ಇನ್ನೂ ಮಟ್ಟ ನನ್ನ ಮನೇಲಿ ಅಂದ್ರೆ ನಾನು ಇದನ್ನು ರೇಷನ್ ಅಕ್ಕಿನೇ ತಿಂತೀನಿ ರೀ. ನನ್ನ BPL ಕಾರ್ಡ್ ಇದೆ ರೀ. ಬಟ್ ನಾವು ಇನ್ನೂ ಮಟ್ಟ ಯಾರಿಗೆ ಹಿಂಗೆ ಮಾರಿಲ್ಲ, ಏನು ಮಾಡಿಲ್ಲ ರೀ. ಇವರು ಕೂಡ ಒಂದು BPL ಕಾರ್ಡ್ ಹೊಂದಿದ ಅಭ್ಯರ್ಥಿನ ಅದಾರ ರೀ. ಬಟ್ ಇವ್ರಿಗೆ ತೊಗೊಂಡು ಇದನ್ನು ಇವರಿಂದ ಯಾರದಾರ ಏನಾದಾರ ಗೊತ್ತಿಲ್ಲ ರೀ. ಬಟ್ ಇದನ್ನ ತೊಗೊಂಡು ಇವರು ಪಾಲಿಶ್ ಮಾಡಿ ಇನ್ನೊಬ್ಬರಿಗೆ ಮಾರ್ತಾರಂದ್ರೆ ಇದು ಅನಧಿಕೃತರಿದೆ. ಏನು ಒತ್ತಾಯ ಮಾಡ್ತೀರಿ ಸರ್ ಸರ್ಕಾರಕ್ಕೆ? ತಾವೇನು ಒತ್ತಾಯ ಮಾಡಿ? ನಾ ಏನು ಮಾಡ್ತಂದ್ರೆ, ಇಂಥ ಇದು ಬಡವ್ರಿಗೆ ಹೊಟ್ಟೆ ಅಣ್ಣ ಅಂತ ಹಿಂಗೆ ಮಾಡ್ತಾರಂದ್ರೆ ಇವ್ರ ಮೇಲೆ ಇದು ಗುಂಡಕಾಯಿ ಹಾಕ್ಯಾರ ಒಳಗೆ ಹಾಕಂತ ಮಾಡ್ತಾರೆ. ಇದಿಷ್ಟು ಸ್ಥಳೀಯರು ಹೇಳ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಈ ಅಕ್ಕಿಯನ್ನು ಸಂಗ್ರಹಿಸಿಟ್ಟಿದ್ದಾರೆ, ಅದು ಕೂಡ ಹಳೆಯದಾದಂಥ ಈ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಬಡವರಿಗೆ ಅನುಕೂಲ ಆಗಬೇಕಿತ್ತು, ಬಡ ಜನರು ಇದನ್ನು ಸೇವನೆ ಮಾಡುವಂಥ ಅಕ್ಕಿಯನ್ನು ಅಕ್ರಮವಾಗಿ ರೇಷನ್ ಅಂಗಡಿಗಳಿಂದ ತೆಗೆದುಕೊಂಡು ಬಂದು ಅಲ್ಲಿಂದ ಕಡಿಮೆ ಬೆಲೆಗೆ ಅದನ್ನು ತೆಗೆದುಕೊಂಡು ಬಂದು ಪಾಲಿಸ್ ಮಾಡಿ ಬೇರೆ ಬೇರೆಗೆ ಇದನ್ನ ಮಾರಾಟವನ್ನು ಮಾಡಲಾಗ್ತಿದೆ. ಹೀಗಾಗಿ ಈ ರೀತಿಯಾಗಿ ಕಳ್ಳ ಸಂತೆಯಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಿದ್ದಾರೆ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಬಂದಿರುವಂಥದ್ದು.
ಮೈಲಾರಪೇಟ ಬೆಳಗಾವಿ. ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ತಂದಿದ್ದಾರೆ. ಆದರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಕಳ್ಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಾನೀಗ ಅಕ್ರಮವಾಗಿ ಸೇಕರಣೆ ಮಾಡಿ ಸಂಗ್ರಹಿಸಿ ಇಟ್ಟಂಥ ಒಂದು ಗೋಡಾವಣೆಯಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಾವಿ ತಾಲೂಕಿನ ಏನು ಪಿರನ್ವಾಡಿ ಅನ್ನೋ ಒಂದು ಭೋಸ್ಲೆ ಎಂಬುವರು ಈ ಒಂದು ಅಕ್ರಮವಾಗಿ ಇಲ್ಲಿ ರೇಷನ್ ಅಕ್ಕಿ ಪಡಿತರ ಅಕ್ಕಿಯನ್ನು ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಅಕ್ರಮವಾಗಿ ರೇಷನ್ ಅಕ್ಕಿಯನ್ನು ಇಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ ಕಡಿಮೆ ಬೆಲೆಗೆ. ಇಲ್ಲಿ ಕಡಿಮೆ ಬೆಲೆಗೆ ಇದನ್ನು ಮಾರಾಟ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿನ ಫುಡ್ ಇನ್ಸ್ಪೆಕ್ಟರ್ ಆಗಲಿ ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾಟ್ ಫಾರ್ ಸೇಲ್ ರಿಟೇಲರ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂಥ ಇದು ಪಡಿತರ ಅಕ್ಕಿ ರಾಜ್ಯ ಸರ್ಕಾರದಿಂದ ಪಡಿತರ ಅಕ್ಕಿ ಬರ್ತಾ ಇದು ಅಕ್ರಮವಾಗಿ ಸಂಗ್ರಹವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣ ಹಳೆಯದಾದಂಥ ಗೋಡಾವನ್ನಲ್ಲಿ ಈ ರೀತಿಯಾಗಿ ಸೇಕರಣೆ ಮಾಡಿಟ್ಟಾರೆ. ಸುಮಾರು 700ರಿಂದ 750 ಚೀಲದಲ್ಲಿ ರೇಷನ್ ಅಂಗಡಿಗಳಿಂದ ಕಡಿಮೆ ಬೆಲೆಗೆ ಖರೀದಿಸಿ ಇವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಮತ್ತು ಪಾಲಿಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಸಾಕಷ್ಟು ಅಕ್ಕಿ ಇಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೋಧಿ ಕೂಡ ಇದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಅಕ್ರಮವಾಗಿ ಅಕ್ಕಿ ಇದು ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಿದೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟು ಈ ರೀತಿಯಾಗಿ ಮಾರಾಟ ಮಾಡಲಾಗ್ತಿದೆ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಇದು ಬೆಳಗಾವಿ ತಾಲೂಕಿನ ಪಿರನ್ವಾಡಿ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಮಾರಾಟವನ್ನು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಇಲ್ಲಿ ಅಕ್ಕಿ ಈ ಅಕ್ಕಿಯನ್ನು ಪಾಲಿಸ್ ಮಾಡಿ ಇದನ್ನು ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸಂಪೂರ್ಣವಾಗಿ 100ರಿಂದ 200 ಚೀಲದವರೆಗೂ ಕೂಡ ಈ ಅಕ್ಕಿ ಇರುವಂಥದ್ದು. ರಾಜ್ಯ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಅಕ್ಕಿ ಯೋಜನೆಯನ್ನು ಜಾರಿಗೆ ತಂದರೆ, ಆದರೆ ಇಲ್ಲಿ ಕಳ್ಳ ಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದೆ. ನನ್ನ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ರೀತಿಯಾಗಿ ಬಡವರಿಗೆ ಸೇರುವಂಥ ಅಕ್ಕಿಯನ್ನು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ, ಏನು ಹೇಳ್ತೀರಿ ಸರ್? ಇವ್ರು ನೋಡ್ರಿ, ಅವ್ರಿಗೆ ಲಾಸ್ಟ್ ಟೈಮ್ ನಮ್ಮ ಕಡೆ ಸಿಕ್ಕಿದ್ರಿ ಅವ್ರು. ಹಿಂಗೆ ನಾವು ಅವ್ರಿಗೆ ಪ್ರೀತಿಯಿಂದ ಹೇಳಿಬಿಟ್ಟಿದ್ರು, ನಾವು ನೋಡಪ್ಪ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಬಿಟ್ಬಿಡ್ರಿ ಅಂತ. ಬಟ್ ಆದಮೇಲೆ ನಮ್ಗೆ ಗೊತ್ತಾತ್ರಿ ಇವ್ರಿಗೂ ಒಂದು ಸ್ಟೇಷನ್ಗಲ್ಲಿ ಎಂಟ್ರಿ ಕೊಟ್ಟು ಕೂಡ ಇದು ಮಾಡ್ತಿದ್ದಾರೆ, ಕಳ್ಳ ಸಾಗಣೆ ಮಾಡ್ತಿದ್ದಾರೆ ರೀ. ಇವರು ಒಂದು ಏನು ಮಾಡ್ತಾರೆ ಅಂದರೆ ಒಂದು ರಿಕ್ಷಾ ರೀ, ಒಂದು 10 ಜನ ರಿಕ್ಷಾ ರೀ. ಅಂದ್ರೆ ಒಂದು 500 ಅವರು ಬೆಳಗಿನ ಕೆಳಗಿನ ಸಂಜೆ ಮಟ್ಟ ದುಡಿತಾರೆ ಅಂದರೆ ಅವ್ರಿಗೆ 1,000 ಕೊಡ್ತಾರೆ ರೀ ಅವ್ರು. ಅಲ್ಲಿ ಹೋಗಿ ಒಂದು 10 ಕಿಲೋ ಅಕ್ಕಿಗೆ 8 ರೂಪಾಯಿ ಇಲ್ಲೇ ತೊಗೊಂಬ, ನಿನಗೆ 10 ರೂಪಾಯಿ ಕೊಡ್ತೀನಿ, 15 ರೂಪಾಯಿ ಕೊಡ್ತೀನಿ. ಹಿಂಗೆ ಅವ್ರ ಕಡೆಯಿಂದ ಹಳ್ಳಿಗೆ ನಾವಿಗೆ ಬಾಬನವಾಡಿ, ಕುಟಲ್ವಾಡಿ, ಇಲ್ಲಿ ನಮ್ಮ ಸುತ್ತಮುತ್ತಲು ಹಳ್ಳಿಗಳು ಎಷ್ಟು ಅದಾವ್ರಲ್ಲ ಅಲ್ಲಿ ಹೋಗಿ ಕರ್ದು ಸೂರತ್ ಎಲ್ಲ ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ರೀ. ಕಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಬಂದು ತೊಗೊಂಡ್ಕೊಳ್ಳಿ, ಇಲ್ಲಿಂದ ಇವರು 25 ರೂಪಾಯಿಗೆ ಮಾರ್ತಾರೆ ರೀ. ಅಲ್ಲಿಂದ ಮತ್ತು ಅವ್ರು ಪಾಲಿಶ್ ಮಾಡಿ ಹೈದರಾಬಾದು, ಗೋವಾ ಹಿಂಗೆ ಕಳಿಸ್ತಾರೆ ರೀ. ಅಲ್ಲ, ಬಡವರಿಗೆ ಅನುಕೂಲ ಆಗಲಿ ಅಂತ ತಂದಂಥ ಯೋಜನೆ ಈ ರೀತಿ ಮಾಡಿದರೆ ಹೆಂಗೆ? ಇಲ್ಲಿರುವಂಥ ಫುಡ್ ಇನ್ಸ್ಪೆಕ್ಟರ್ ಆಗಲಿ ಅಧಿಕಾರಿಗಳಿಗೆ ಏನು ಮಾಡ್ತಿದ್ದಾರೆ? ಈಗ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ರೀ, ನಾವು ಎಂಟ್ರಿ ಕೊಟ್ಟು ನಡೆಸ್ತಿದ್ದೇವೆ ಅಂತ ಹೇಳ್ಯಾರ. ಈಗ ಮತ್ತು ನಾವು ಅಂದ್ರೆ ನಮಗೆ ಗೊತ್ತು. ಹಾಂ, ಅವ್ರು ಹೇಳ್ತಿದ್ದಾರೆ. ಅವರು ಈಗ ಕೆಲವೊಂದು ಪೊಲೀಸರ ಹೆಸರು ತೊಗೊಂಡಾರ ಈಗ ಅವ್ರಿ ಆಲ್ಮೋಸ್ಟ್ ರೀ. ಅವರು ವಡಗಾವ್ ಸ್ಟೇಷನ್ ನಾವು ಎಂಟ್ರಿ ಕೊಡ್ತೀನಿ ಅಂತ ಹೇಳಿದಾರೆ ರೀ. ನಾವು ಕೇಳಿದ ತಕ್ಷಣ ರೀ ಅಂತಾರೆ ರೀ ಅವ್ರ ಮಮ್ಮಿನವ್ರು. ನಾವು ಬಂದಾಗ ನನ್ನ ಕಡೆ ವಿಡಿಯೋ ಮಾಡಿದ್ರಿ. ಅವರು ಬಂದ ತಕ್ಷಣ ಮಾತಾಡಿದ್ದೆ ಬೇರೆ ರೀ. ಆಮೇಲೆ ಅವ್ರ ಅವ್ರ ಬ್ರದರು ಎಲ್ಲರೂ ಕರೆಸ್ಕೊಂತಾರೆ ರೀ. ಆಮೇಲೆ ನನಗೆ ಆಮಿಷ ಹೊಡ್ತಾರೆ ರೀ, 2 ಲಕ್ಷ ಕೊಡ್ತೀನಿ, ಇಲ್ಲೇ ಮುಗಿಸಿಬಿಡು, ಇಲ್ಲೇ ಮಾತಾಡೋಣ ಅಂತ ಹೇಳ್ಯಾರ. ನಮಗಂತರೂ ಬಡವ್ರು, ಯಾಕಂದ್ರೆ ನಾನು ಒಂದು ಬಡವ ಕುಟುಂಬದಿಂದ ಬಂದಾವ್ರಿ. ಅದನ್ನು ನಾವು ಇನ್ನೂ ಮಟ್ಟ ನನ್ನ ಮನೇಲಿ ಅಂದ್ರೆ ನಾನು ಇದನ್ನು ರೇಷನ್ ಅಕ್ಕಿನೇ ತಿಂತೀನಿ ರೀ. ನನ್ನ BPL ಕಾರ್ಡ್ ಇದೆ ರೀ. ಬಟ್ ನಾವು ಇನ್ನೂ ಮಟ್ಟ ಯಾರಿಗೆ ಹಿಂಗೆ ಮಾರಿಲ್ಲ, ಏನು ಮಾಡಿಲ್ಲ ರೀ. ಇವರು ಕೂಡ ಒಂದು BPL ಕಾರ್ಡ್ ಹೊಂದಿದ ಅಭ್ಯರ್ಥಿನ ಅದಾರ ರೀ. ಬಟ್ ಇವ್ರಿಗೆ ತೊಗೊಂಡಿದ್ದನ್ನು ಇವರಿಂದ ಯಾರದಾರ ಏನದಾರ ಗೊತ್ತಿಲ್ಲ ರೀ. ಬಟ್ ಇದನ್ನ ತೊಗೊಂಡು ಇವ್ರು ಪಾಲಿಶ್ ಮಾಡಿ ಇನ್ನೊಬ್ಬರಿಗೆ ಮಾರ್ತಾರಂದ್ರೆ ಇದು ಅನಧಿಕೃತರಿದೆ. ಏನು ಒತ್ತಾಯ ಮಾಡ್ತೀರಿ ಸರ್ ಸರ್ಕಾರಕ್ಕೆ? ತಾವೇನು ಒತ್ತಾಯ ಮಾಡಿ? ನಾ ಏನು ಮಾಡ್ತಂದ್ರೆ ಇಂಥ ಇದು ಬಡವ್ರಿಗೆ ಹೊಟ್ಟಿಗೆ ಹೋಗೋ ಹಣ್ಣಿಂತ ಹಿಂಗೆ ಮಾಡ್ತಾರಂದ್ರೆ ಇವ್ರ ಮೇಲೆ ಇದು ಗುಂಡಕಾಯಿ ಹಾಕ್ಯಾರ ಒಳಗೆ ಹಾಕ್ಬೇಕಂತ ಮಾಡ್ತಾರೆ. ಇದಿಷ್ಟು ಸ್ಥಳೀಯರು ಹೇಳ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಈ ಅಕ್ಕಿಯನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದು ಕೂಡ ಹಳೆಯದಾದಂಥ ಈ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಬಡವರಿಗೆ ಅನುಕೂಲ ಆಗಬೇಕಿತ್ತು. ಬಡ ಜನರು ಇದನ್ನು ಸೇವನೆ ಮಾಡುವಂಥ ಅಕ್ಕಿಯನ್ನು ಅಕ್ರಮವಾಗಿ ರೇಷನ್ ಅಂಗಡಿಗಳಿಂದ ತೆಗೆದುಕೊಂಡು ಬಂದು ಅಲ್ಲಿಂದ ಕಡಿಮೆ ಬೆಲೆಗೆ ಅದನ್ನು ತೆಗೆದುಕೊಂಡು ಬಂದು ಪಾಲಿಸ್ ಮಾಡಿ ಬೇರೆ ಬೇರೆಗೆ ಇದನ್ನ ಮಾರಾಟವನ್ನು ಮಾಡಲಾಗ್ತಿದೆ. ಹೀಗಾಗಿ ಈ ರೀತಿಯಾಗಿ ಕಳ್ಳ ಸಂತೆಯಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಿದ್ದಾರೆ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಬಂದಿರುವಂಥದ್ದು. ಮೈಲಾರಪೇಟ, ಬೆಳಗಾವಿ.